ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ತಾರೆ ಪ್ರೊಮೋ ಅಪ್ಡೇಟ್ ಮಾಡಿದರು, ನೋಡಿದೆ ಇವಾಗ. ಈ ರಕ್ಷಿತಾ ಮತ್ತು ರಾಶಿಕಾ ಅದು ಸೆಂಟ್ರಲ್ಲಿ ಫೈಟ್ ಕೊಡ್ತಾರೆ, ಅಂದರೆ ಟಾಸ್ಕು ಬಿಗ್ ಬಾಸ್ ಅವ್ರು ಕೊಡೋದು. ಅವರಿಬ್ಬರಿಗೆ ಸೆಲೆಕ್ಟ್ ಮಾಡೋ ಅಲ್ಲ. ಇಲ್ಲ ನಂದಿದ್ಕೊಂಡು ನಿನ್ನ ಸೇವ್ ಮಾಡೋದು, ಇಲ್ಲ ನಿನ್ನ ಸೇವ್ ಮಾಡ್ಕೊಂಡು ನನ್ನ ಇದು ಮಾಡೋದು ಅನ್ನೋ ಥರ. ಅದೇ ಧನುಷ್ಕು ಮತ್ತು ಅಭಿಷೇಕ್ ಆಯ್ತಲ್ಲ, ಆ ಥರ ಅಲ್ಲ. ಇದು ಬಂದು ಹೊರಗಡೆ ಬಂದುಬಿಟ್ಟು ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಸೇರಿ ಒಮ್ಮತದಿಂದ ಎಲ್ಲರೂ ಎಲೆಕ್ಷನಲ್ಲಿ ಹೆಂಗೆ ಎಲೆಕ್ಟ್ ಮಾಡ್ತಾರೋ ಆ ಥರ ಎಲ್ಲರೂ ಒಮ್ಮತದಿಂದ ಸೇರಿಬಿಟ್ಟು ಸೆಲೆಕ್ಟ್ ಮಾಡಬೇಕು. ಎಲ್ಲರೂ ಬಹುಮತ ಯಾರಿಗೆ ಕೊಡ್ತಾರೆ ಅವರು ಸೆಲೆಕ್ಟ್ ಆಗ್ತಾರೆ. ಒಮ್ಮತದಿಂದ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಳು ಅಶ್ವಿನಿ ಏನು ಮಾಡ್ತಾಳೆ, ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನನಗೆ ಡಿಸ್ರೆಸ್ಪೆಕ್ಟ್ ಮಾಡೋಳೆ, ನಾನು ಯಾವುದೇ ಕಾರಣಕ್ಕೂ ನಾನು ಹಾಕಲ್ಲ, ಯಾಕಂದರೆ ನನಗೆ ತುಂಬಾ ಡಿಸ್ರೆಸ್ಪೆಕ್ಟ್ ಮಾಡೋಳೆ, ಅಲ್ಲಿ ಆ ಥರ ಎಲ್ಲ ಅಲಿಗೇಷನ್ಸ್ ಕೊಟ್ಟವಳೆ, ಹಂಗೆ ಹಿಂಗೆ ಅಂತೆಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅವಳ ವಿರುದ್ಧವಾಗಿ ನಿಂತ್ಕೊತಾಳೆ. ಅವಳು ನಿಂತ್ಕೊಳೋದಲ್ಲದೆ ಬೇರೆ ಮನೆ ಕಂಟೆಸ್ಟೆಂಟ್ಸ್ನೆಲ್ಲ ಕೂಡ ಮ್ಯಾನಿಪುಲೇಟ್ ಮಾಡ್ತಾಳೆ. ಹಿಂಗಾಗ್ಬಿಟ್ಟು ಸುದೀನು, ರಾಶಿಕಾ ಪರವಾಗಿ ಸೂರಜ್ಜು ಮತ್ತು ಇನ್ನೊಂದಿಬ್ಬರು ಮೂವರು, ಟೋಟಲಾಗಿ ಒಂದು 4 ಜನ ರಾಶಿಕಾ ಪರವಾಗಿ ನಿಂತ್ಕೊತಾರೆ. ಅವಳು ರಿಷಾಗೌಡನು ರಾಶಿಕಾ ಪರವಾಗಿ ನಿಂತ್ಕೊತಾರೆ. ರಕ್ಷಿತಾಗೆ ಯಾರೂ ಸಪೋರ್ಟ್ ಮಾಡ್ತಾಯಿರಲ್ಲ. ರಘು ಸರ್ ಈಚೆ ಬಂದಿದ್ದ ತಕ್ಷಣ ನನಗೆ ಪ್ರಕಾರ ರಕ್ಷಿತಾ ಕೊಟ್ಟರೆ ಇದು ಚೆನ್ನಾಗಿರುತ್ತೆ ಅಂತ ರಘು ಸರ್ ಅಂತಾರೆ. ಇಮಿಡಿಯೇಟ್ ಹೊರಗಡೆ ಬಂದಿದ್ದ ತಕ್ಷಣ ಐ ಥಿಂಕ್ ಇದೆಲ್ಲ ನೋಡಿಕೊಂಡು ನಾವು ರಾಶಿಕಾ ಪರವಾಗಿ ರಕ್ಷಿತಾ ಪರವಾಗಿ ನಿಂತ್ಕೊಂಡ್ರೆ ಬೆಟರ್ ಅನಿಸುತ್ತೆ, ಅವ್ಳು ಡಿಸರ್ವಿಂಗ್ ಇದ್ದಾಳೆ ಅಂತ ಮಾತಾಡ್ತಾರೆ. ಗಿಲ್ಲಿ, ಕಾವ್ಯ, ಸ್ಪಂದನ ಎಲ್ಲರೂ ರಾಶಿಕಾ ಪರವಾಗಿ ನಿಂತ್ಕೊತಾರೆ. ಇವರು 4 ಜನ ಒಪ್ಪಲ್ಲ, ಅವ್ರ ಪರವಾಗಿ ನಿಂತಿರ್ತಾರೆ. ಇದು ಟೋಟಲಾಗಿ ಬಂದು ಲಾಸ್ಟ್ಗೆ ಒಮ್ಮತ ಆಗಲ್ಲ ಅನಿಸುತ್ತೆ. ಒಮ್ಮತ ಆಗಲ್ಲ, ಮತ್ತು ಇವಳು ಜಾನ್ವಿ ಬಂದ್ಬಿಟ್ಟು ಇಬ್ಬರು ಕೂಡ ಸೇವ್ ಆಗಲ್ಲ, ಇಬ್ಬರು ಕೂಡ ಲೆಟರ್ ತೊಗೊಳಲ್ಲ ಅಂತ ಏನೋ ಅಂತಾರೆ. ಅದಕ್ಕೋಸ್ಕರ ತೊಗೊಂಡಿಲ್ಲ ಅಂದರೆ ನಾನು ಮಾಡಲಿ ಅಂತ ಅಶ್ವಿನಿ ಅಂತಾಳೆ. ಇದ್ರಲ್ಲಿ ನೋಡಿಕೊಂಡ್ರೆ ಪಾಪ ಡಿಸರ್ವಿಂಗ್ ಇರೋದು ರಕ್ಷಿತಾಗೆ ಸಿಗಬೇಕಾಗಿತ್ತು ಲೆಟ್ರು. ಇವರಿಂದ ಅದು ಅವಳಿಗೆ ಸಿಗ್ದಂಗೆ ಆಗಿದೆ. ಇವಳು ಎಲ್ಲರನ್ನೂ ಮ್ಯಾನಿಪುಲೇಟ್ ಮಾಡಿಬಿಟ್ಲು. ಮತ್ತು ಎಲ್ಲನ ಹೋಗಲಿ ಅಂದ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಸನ್ನು ತಿರುಗಿಬಿಟ್ಟು ರಾಶಿಕಾ ಶೆಟ್ಟಿಗೆ ಲೆಟರ್ ಸಿಗೋ ಥರ ಆಗಿದೆ ಅನಿಸುತ್ತೆ. ಲೆಟರ್ಸ್ ಸಿಗೋದ್ರಲ್ಲಿ ಇನ್ನೊಂದು, ಅವರು ಸೇವ್ ಬೇರೆ ಆಗ್ತಾರೆ, ಇಮ್ಯುನಿಟಿ ಸಿಗುತ್ತೆ ಅವರಿಗೆ. ನಂಗೆ ಅನಿಸುತ್ತೆ ರಾಶಿಕಾಗೆ ಸಿಕ್ಕಿದೆ ಅಂತ ಲೆಟರು, ರಕ್ಷಿತಾಗೆ ಸಿಕ್ಕಿಲ್ಲ ಅನಿಸುತ್ತೆ. ನನಗೇನು ಇದು ತುಂಬಾ ಅನ್ಫೇರು. ಪಾಪ ಚಿಕ್ಕ ಹುಡುಗಿಗೆ ಸಿಗಬೇಕಾಗಿತ್ತು. ಎಲ್ಲರಿಗಿನ್ನ ಚೆನ್ನಾಗಿ ಆಡ್ತಾ ಇರೋದು ನೋಡಿಕೊಂಡ್ರೆ ಆ ಹುಡುಗಿನೇ ಎಷ್ಟೋ ಚೆನ್ನಾಗಿ ಆಡ್ತಾಳೆ, ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ. ಇವಳು ಮಾಡಬಾರ್ದು ಕೆಲಸ ಮಾಡಿಬಿಟ್ಟು ಅಶ್ವಿನಿ ಸುಮ್ಮನೆ ಪಾಪ ಅವಳ ಮೇಲೆ ಅಪವಾದ ಒರೆಸ್ತಾವಳೆ. ಮತ್ತು ಇದೆಲ್ಲ ನೋಡಿಕೊಂಡ್ರೆ ಅವಳಿಗೆ ತುಂಬಾ ಮೋಸ ಮಾಡಿದ್ರು ಅನಿಸುತ್ತೆ. ನೋಡಬೇಕು ಎಪಿಸೋಡ್, ಇವತ್ತು ನೋಡಿದಾಗೇ ಗೊತ್ತಾಗೋದು ಏನು ಎತ್ತ ಅಂತ. ರಕ್ಷಿತಾಗೆ ಸಿಕ್ಕಿದೆಯೋ ರಾಶಿಕಾಗೆ ಸಿಕ್ಕಿದೆಯೋ ಅಂತ. ನನಗನ್ಸುತ್ತೆ ಮೋಸ್ಟ್ಲಿ ರಾಶಿಕಾಗೆ ಸಿಕ್ಕಿರಬೇಕು. ಇವರೆಲ್ಲ ಒಮ್ಮತದಿಂದ ರಾಶಿಕಾಗೆ ಕೊಟ್ಟಿರಬೇಕು ಅನಿಸುತ್ತೆ. ಏನಾಗಿದೆ ನೋಡೋಣ. ಇಷ್ಟ ಆಗೈತೆ ಪ್ರೋಮೋ. ಅಂದರೆ ಈ ಮನೆಯಲ್ಲಿ ಹೆಂಗಂದರೆ ಎಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿರೋದು. ಅವನು ಸುದೀದಾನಲ್ಲ, ಅವನು ದೊಡ್ಡ ವೇಸ್ಟ್ ನನ್ನ ಮಗ. ಅವನು ಏನು ಇವನು ಮಾಡು ಅಷ್ಟೇ, ಅವನು ಚೂರು ಆಡ್ಬಿಟ್ಟು ಅಲ್ಲಿ ಮುಗಿದೋಯ್ತು. ಏನು ಅವಳು ಜಾನ್ವಿ ಇವಾಗ ಈ ನಡುವೆ ಒಂದು ಸ್ವಲ್ಪ ಚೇಂಜ್ ಆಗವಳೆ. ಇವಳು ಅಶ್ವಿನಿ ಬರೀ ಜಗಳ. ಇನ್ನೊಂದು ಇವಳು ರಿಷಾಗೌಡನು ಅಷ್ಟೇ. ಇವಳು ಏನೋ ನಾನು ದೊಡ್ಡದಾಗಿ ಆಡ್ತೀನಿ ದಬಾಕ್ತೀನಿ ಅಂತ ಬಂದ್ಬಿಟ್ಟು ದೊಡ್ಡ ಗೂಬೆ ಮುಂಡೆ ಥರ ಆಡ್ತಾವಳೆ. ಇವಳು ಬಾಯಲ್ಲಿ ಒಳ್ಳೊಳ್ಳೆ ಮಾತುಗಳು ಬರ್ತಾವೆ ನನಗೆ. ಅವಳೇನು ಓಡಿಸ್ಬಿಡ್ಬೇಕು ಫಸ್ಟ್. ಅವಳನ್ನ ಬರೀ ಜಗಳ ಮಾಡಿಕೊಂಡು ಮನೆ ನೆಮ್ಮದಿನೇ ಹಾಳು ಮಾಡಿಬಿಟ್ಟವಳು ಅವಳು ಏನು ಹೊಡಿಯ ಅಷ್ಟೇ. ಇವರು ಜಾನ್ವಿ ಅಂತೀನಿ, ಅಶ್ವಿನಿ ಗೌಡ ಮತ್ತು ಇವಳು ಇದ್ದಾಳಲ್ಲ ರಿಷಾಗೌಡ, ಇಬ್ಬರೂ ಒಂದೇ ಕ್ಯಾಟಗರಿನೇ. ಸುಮ್ಮನೆ ಮನೇಲಿ ಬಲ್ದಿರೋ ಜಗಳ ಆಡೋದು, ಕಿತ್ಲಾಡೋದು ಬರೀ ಇದೇ ಆಗೋಯ್ತು. ಇಷ್ಟ ಆಗೈತೆ ಈ ಪ್ರೋಮೋದು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ನಮಸ್ಕಾರ.